ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 10/1/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನಿಮ್ಮ ನೆನಪಿನ ಯಾತ್ರೆ ಎಷ್ಟೊಂದು ಗುಪ್ತವಾಗಿದೆ. ನೀವು ಮಕ್ಕಳೀಗ ಮುಕ್ತಿಧಾಮದಲ್ಲಿ ಹೋಗುವ ಯಾತ್ರೆಯನ್ನು ಮಾಡ್ತಾ ಇದ್ದೀರಿ. ಪ್ರಶ್ನೆ: ಸ್ಥೂಲ ವತನವಾಸಿಯಿಂದ ಸೂಕ್ಷ್ಮ ವತನವಾಸಿ ಫರಿಷ್ಠಾ ಆಗುವ ಪುರುಷಾರ್ಥ ಏನಾಗಿದೆ? ಉತ್ತರ ಆಗಿದೆ, ಸೂಕ್ಷ್ಮ ವತನವಾಸಿ ಫರಿಷ್ಠಾ ಆಗಬೇಕು ಅಂದ್ರೆ ಆತ್ಮಿಕ ಸರ್ವಿಸಲ್ಲಿ ಮೂಳೆ ಮೂಳೆನೂ ಸ್ವಾಹ ಮಾಡಬೇಕು. ಮೂಳೆ ಸ್ವಾಹ ಮಾಡದೆ ಫರಿಷ್ಠಾ ಆಗಲು ಸಾಧ್ಯ ಇಲ್ಲ. ಅಂದ್ರೆ ಎಷ್ಟೊಂದು ಪುರುಷಾರ್ಥದ ಶ್ರಮ ಮಾಡಬೇಕು ಅಂತಾರೆ ಬಾಬಾ. ಏಕೆಂದ್ರೆ ಫರಿಷ್ಠಾ ಆಗದೆ ಮೂಳೆ ಮಾಂಸದ ದೇಹನೇ ಇರೋದು. ಫರಿಷ್ಠಾ ಅಂದ್ರೆ ಮೂಳೆ ಮಾಂಸದ ದೇಹ ಇಲ್ಲದ ಸೂಕ್ಷ್ಮ ಶರೀರ. ಈ ಬೇಹದ್ದಿನ ಸೇವೆಯಲ್ಲಿ ನಾವು ಸವಿಬೇಕು, ಶ್ರಮಿಸಬೇಕು. ಉದಾಹರಣೆ ಬಾಬಾ ಹೇಳ್ತಾರೆ, ದದೀಚಿ ಋಷಿಯ ರೀತಿಯಲ್ಲಿ ಮೂಳೆ ಮೂಳೆನೂ ಶ್ರಮಿಸಿರಿ. ಆಗ ವ್ಯಕ್ತದಿಂದ ಅವ್ಯಕ್ತ ಸ್ಥಿತಿಗೆ ಹೋಗ್ತೀರಿ. ಮುರುಳಿ ಗೀತ್: ಧೈರ್ಯ ತಾಳ್ಮೆಯನ್ನ ಇಡು ಮಾನವ. ಓಂ ಶಾಂತಿ. ಮಕ್ಕಳಿ ಗೀತೆಯಿಂದ ಸೂಚನೆ ಸಿಕ್ತು, ಧೈರ್ಯ ಅಥವಾ ತಾಳ್ಮೆ ತಾಳಿರಿ. ಮಕ್ಕಳಿಗೆ ಗೊತ್ತಿದೆ ನಾವು ಶ್ರೀಮತ್ ಅನುಸಾರ ಪುರುಷಾರ್ಥ ಮಾಡ್ತಿದ್ದೇವೆ ಮತ್ತು ಗೊತ್ತಾಗಿದೆ ನಾವೀ ಗುಪ್ತ ಯೋಗದ ಯಾತ್ರೆಯಲ್ಲಿದ್ದೇವೆ. ಗುಪ್ತ ಅಂದ್ರೆ ಸೂಕ್ಷ್ಮ ಬುದ್ಧಿಯ ಯಾತ್ರೆ. ಈ ಯಾತ್ರೆ ತನ್ನ ಸಮಯಾನುಸಾರನೇ ಪೂರ್ಣ ಆಗೋದು. ಮುಖ್ಯ ಇರೋದೇ ಇದು ಯಾತ್ರೆ, ನೆನಪಿನ ಯಾತ್ರೆ. ಇದರಿಂದ ಇದರ ವಿನಃ ನಿಮ್ಮ ವಿಕರ್ಮ ವಿನಾಶ ಆಗಲ್ಲ. ಬೇರೆ ಅನ್ಯ ಉಪಾಯ ಇಲ್ಲ. ಯಾತ್ರೆಯಲ್ಲಿ ಹೋಗೋದು ಅವಶ್ಯ. ಕರ್ಕೊಂಡು ಹೋಗೋರು ಭೌತಿಕ ಯಾತ್ರೆ ಇರ್ತವೆ, ಅಲ್ಲಿ ಪಂಡಿತರು ಗೈಡ್ ಕರ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಹೆಸರಿಟ್ಟಿದ್ದಾರೆ ಪಾಂಡವ ಸೈನ್ಯ. ಈಗ ನೀವು ಯಾತ್ರೆಯಲ್ಲಿದ್ದೀರಿ. ಸ್ಥೂಲ ಯುದ್ಧದ ಯಾವುದೇ ಮಾತಿಲ್ಲ. ಪ್ರತಿಯೊಂದು ಮಾತು ಗುಪ್ತ ಅಂದ್ರೆ ಸೂಕ್ಷ್ಮ. ಯಾತ್ರೆನೂ ಬಹಳ ಗುಪ್ತ ಇದೆ, ಶಾಸ್ತ್ರಗಳಲ್ಲಿದೆ. ತಂದೆ ಹೇಳ್ತಾರೆ, ನನ್ನ ನೆನಪು ಮಾಡಿದಾಗ ನನ್ನ ಬಳಿಯೇ ಬಂದು ತಲುಪುವಿರಿ. ಈ ಯಾತ್ರೆ ಆಯ್ತಲ್ವಾ, ನೆನಪಿನ ಯಾತ್ರೆ. ತಂದೆ ಎಲ್ಲ ಶಾಸ್ತ್ರಗಳ ಸಾರ ಹೇಳ್ತಿದ್ದಾರೆ. ಪ್ರಾಕ್ಟಿಕಲಲ್ಲಿ ನೀವು ಕಾರ್ಯದಲ್ಲಿ ತನ್ನಿ. ನಾವೆಲ್ಲ ಆತ್ಮಗಳು ಯಾತ್ರೆಯಲ್ಲಿ ಹೋಗ್ಬೇಕು. ಅರ್ಥಾತ್ ನೆನಪಿನ ಯಾತ್ರೆ ಮಾಡ್ತಾ ಮಾಡ್ತಾ ನಮ್ಮ ನಿರ್ವಾಣಧಾಮಕ್ಕೆ ತಲುಪೋದು. ವಿಚಾರ ಮಾಡಿದ್ರೆ ಅರ್ಥ ಆಗ್ತದೆ. ಇದಾಗಿದೆ ಮುಕ್ತಿಧಾಮದ ಸತ್ಯ ಯಾತ್ರೆ. ಎಲ್ಲರೂ ಬಯಸ್ತಾರೆ ನಾವು ಮುಕ್ತಿಧಾಮದಲ್ಲಿ ಹೋಗ್ಬೇಕು. ಈ ಯಾತ್ರೆ ಮಾಡೋದಕ್ಕೆ ಯಾರು ಮುಕ್ತಿಧಾಮದ ದಾರಿ ತೋರಿಸೋರು? ಆದರೆ ತಂದೆ ಅಂತೂ ತನ್ನ ಸಮಯಾನುಸಾರ ತಾನೇ ಬರ್ತಾರೆ. ಆ ಸಮಯವನ್ನ ಯಾರೂ ತಿಳ್ಕೊಂಡಿಲ್ಲ. ತಂದೆ ಬಂದು ಹೇಳ್ತಾರೆ ಅಂದ್ರೆ ಮಕ್ಕಳಿಗೆ ನಿಶ್ಚಯವಾಗ್ತದೆ, ಅವಶ್ಯ ಇದು ಸತ್ಯ ಯಾತ್ರೆ. ಅದಕ್ಕೆ ಗಾಯನ ಇದೆ. ಭಗವಂತ ಈ ಯಾತ್ರೆಯನ್ನ ಕಲಿಸಿದ್ರು. ಮನ್ಮನಾಭವ ಮಧ್ಯಾಜೀಭವ. ಈ ಅಕ್ಷರ ನಿಮ್ಮ ಉಪಯೋಗಕ್ಕೆ ಬಹಳ ಇದೆ. ಕೇವಲ ಯಾರು ಹೇಳಿದ್ದಾರೆ ಇದನ್ನು ಮರ್ತೋಗಿದ್ದಾರೆ. ಹೇಳ್ತಾರೆ, ದೇಹ ಸಹಿತ ದೇಹದ ಸರ್ವ ಸಂಬಂಧ ಮರಿತಾ ಹೋಗಿ.
ಇವರಿಗೆ ಅಂದ್ರೆ ಬ್ರಹ್ಮ ಬಾಬಾರವರಿಗೆ ದೇಹ ಇದೆ. ಇವ್ರಿಗೂ ತಿಳಿಸುವಂತವರು ಅನ್ಯರಿದ್ದಾರೆ. ಯಾರು? ಪರಮಾತ್ಮ ತಂದೆ. ಅವರಿಗೆ ತಮ್ಮ ದೇಹ ಇಲ್ಲ. ಆ ತಂದೆ ವಿಚಿತ್ರ. ಚಿತ್ರ ಅಂದ್ರೆ ಶರೀರ, ಸಾಕಾರ ಆಕಾರ ಇಲ್ಲ, ಸಾಕಾರದ ಆಕಾರ ಇಲ್ಲ. ಬಾಕಿ ಎಲ್ಲರಿಗೂ ಚಿತ್ರ ಅಂದ್ರೆ ಸಾಕಾರ ಸ್ಥೂಲ ದೇಹ ಇದೆ. ಪೂರ್ಣ ಜಗತ್ತಿದು ಶರೀರಧಾರಿಗಳದು ಚಿತ್ರ ಇರೋದು, ಚಿತ್ರಶಾಲೆ. ವಿಚಿತ್ರ ಮತ್ತು ಚಿತ್ರ ಅರ್ಥಾತ್ ಜೀವ ಅಂದ್ರೆ ಶರೀರ ಮತ್ತು ಆತ್ಮ. ಇಲ್ಲಿ ಮನುಷ್ಯ ಸ್ವರೂಪ ಮಾಡಲ್ಪಟ್ಟಿದೆ. ಅದಕ್ಕೆ ತಂದೆ ವಿಚಿತ್ರ. ಅವನೊಬ್ಬನೇ ಪರಮಾತ್ಮ ತಂದೆ. ದೇಹನೋ ಚಿತ್ರ ಇಲ್ಲದ ವಿಚಿತ್ರ. ತಿಳಿಸ್ಕೊಡ್ತಾರೆ, ನನಗೆ ಚಿತ್ರ ಅರ್ಥಾತ್ ಬ್ರಹ್ಮನ ದೇಹ ಆಧಾರ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಶಾಸ್ತ್ರಗಳಲ್ಲಿದೆ, ಭಗವಂತ ಹೇಳಿದ್ರು, ಯಾವಾಗ ಮಹಾಭಾರತ ಯುದ್ಧ ಆಗಿತ್ತು, ರಾಜಯೋಗ ಪರಮಾತ್ಮ ತಂದೆ ಕಲಿಸಿದ್ರು, ಅವಶ್ಯ ಸ್ವರ್ಗದ ರಾಜ್ಯ ಸ್ಥಾಪನೆ ಮಾಡಿದ್ರು. ಈಗಂತೂ ರಾಜ್ಯ ಇಲ್ಲ. ರಾಜಯೋಗ ಭಗವಂತ ಕಲಿಸಿದ್ರು ಹೊಸ ಜಗತ್ತಿಗೆ. ಏಕೆಂದ್ರೆ ವಿನಾಶ ಎದುರಲ್ಲಿ ನಿಂತಿದೆ. ಹೇಳ್ತಾರೆ, ಈ ತರ ಆಗಿತ್ತು ಯಾವಾಗ ಸ್ವರ್ಗದ ಸ್ಥಾಪನೆ ಆಗಿತ್ತು, ಲಕ್ಷ್ಮೀ ನಾರಾಯಣ ರಾಜ್ಯ ಸ್ಥಾಪನೆ ಆಗಿತ್ತು. ಈಗ ನಿಮ್ ಬುದ್ಧಿಯಲ್ಲಿದೆ, ಸತ್ಯುಗ ಇತ್ತು, ಈಗ ಕಲಿಯುಗ ಇದೆ. ಪುನಃ ತಂದೆ ಅದೇ ಮಾತು ಹೇಳ್ತಿದ್ದಾರೆ. ಈ ತರ ಅಂತೂ ಹೇಳಲಿಕ್ಕಾಗಲ್ಲ. ನಾನು ಪರಂಧಾಮದಿಂದ ಬಂದಿದ್ದೇನೆ ನಿಮ್ಮನ್ನು ವಾಪಸ್ ಕರ್ಕೊಂಡೋಗ್ಲಿಕ್ಕೆ ಅಂತ ಯಾವ ಮನುಷ್ಯರು ಹೇಳಕ್ಕಾಗಲ್ಲ. ಪರಂಪಿತ ಪರಮಾತ್ಮನೇ ಹೇಳಲು ಸಾಧ್ಯ. ಬ್ರಹ್ಮನ ಮೂಲಕ, ಬೇರೆ ಯಾರ ಮೂಲಕನೂ ಹೇಳಲಿಕ್ಕಾಗಲ್ಲ. ಪರಮಾತ್ಮ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಬ್ರಹ್ಮನಿಗೋಸ್ಕರ ಹೇಳಲಾಗಿದೆ. ಅವರು ಅವ್ಯಕ್ತ ಬ್ರಹ್ಮ. ಇಲ್ಲಿರೋರು ಸಂಗಮ ಯುಗದಲ್ಲಿ ಪ್ರಾರಂಭದಲ್ಲಿ ವ್ಯಕ್ತ ಸಾಕಾರ. ನೀವೀಗ ಫರಿಷ್ಠಾ ಆಗ್ತೀರಿ. ಫರಿಷ್ಠ ಸ್ಥೂಲ ವತನದಲ್ಲಿ ಇರೋದಿಲ್ಲ. ಫರಿಷ್ಠಗಳು ಸೂಕ್ಷ್ಮ ದೇವತೆಗಳು. ಮೂಳೆ ಮಾಂಸ ಅವರಿಗೆ ಸ್ಥೂಲ ಶರೀರ ಇಲ್ಲ. ಇಲ್ಲಿ ಆತ್ಮಿಕ ಸರ್ವಿಸ್ ಅಲ್ಲಿ ನೀವು ಮೂಳೆ ಇತ್ಯಾದಿ ಎಲ್ಲ ಸಮಾಪ್ತಿ ಮಾಡ್ತೀರಿ. ಅಂದ್ರೆ ಅತ್ಯಂತ ಅಧಿಕ ಶ್ರಮ ಮಾಡ್ತೀರಿ ಸರ್ವಿಸ್ಗೆ. ಆಗ ನೀವು ಫರಿಷ್ಠ ಆಗೋದಂದ್ರೆ ಶರೀರವ ಸಫಲ ಮಾಡ್ಕೊಳ್ಳಿ ಭಗವಂತನ ಸೇವೆಯಲ್ಲಿ. ಅದರ ಪುಣ್ಯ ಇದೆ ಅಲ್ವಾ. ಅವಾಗ ನಮ್ಮ ಸ್ಥಿತಿನೂ ಶ್ರೇಷ್ಠ ಆಗ್ತದೆ. ಇದರಿಂದ ಫರಿಷ್ಠ ಆಗ್ತೀರಿ. ಈಗಂತೂ ಶರೀರ, ಮೂಳೆಯ ಶರೀರ ಇದೆ. ಇದು ಈ ತರ ಇಲ್ಲಿ ಬರಿಲಾಗಿದೆ. ನಿಮ್ಮ ಮೂಳೆಗಳನ್ನು ಭಗವಂತನ ಸೇವೆಯಲ್ಲಿ ಸವಿಯಿರಿ. ಗಾಯನ ಇದೆ, ತಮ್ಮ ಮೂಳೆಗಳನ್ನು ಸವಿಬೇಕು, ಸಮಾಪ್ತಿ ಮಾಡಬೇಕು ಅಂದ್ರೆ ಶ್ರಮಿಸೋದು. ಸೂಕ್ಷ್ಮವತನದಿಂದ ಸೂಕ್ಷ್ಮವತನ, ಸ್ಥೂಲವತನದಿಂದ ಸೂಕ್ಷ್ಮವತನವಾಸಿ ಆಗ್ಬೇಕು. ಇಲ್ಲಿ ನಾವು ಮೂಳೆ ಕೊಟ್ಟು ಸೂಕ್ಷ್ಮ ಆಗ್ತೇವೆ. ಈ ಸರ್ವಿಸ್ ಅಲ್ಲಿ ಎಲ್ಲವನ್ನು ಸಫಲ ಮಾಡ್ಕೋಬೇಕು. ನೆನಪಲ್ಲಿ ಇರ್ತಾ ಇರ್ತಾ ನಾವು ಫರಿಷ್ಠ ಆಗ್ತೇವೆ. ಗಾಯನ ಇದೆ. ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕುಗೆ ಚೆಲ್ಲಾಟ. ಅದಕ್ಕೆ ಫರಿಷ್ಠ ಅಂತ ಹೇಳೋದು. ಯಾರು ಪುರುಷಾರ್ಥ ಮಾಡಿ ಇರ್ತಾರೆ ಅವರಿಗೆ ವಿನಾಶನೂ ಅಂತಿಮ ಗಳಿಗೆನೂ ಖುಷಿನೇ, ಬೆಕ್ಕಿನ ರೀತಿಯಲ್ಲಿ ಅಂತಾರೆ ಬಾಬಾ. ನೀವು ಮನುಷ್ಯರಿಂದ ಫರಿಷ್ಠ ಆಗ್ತೀರಿ. ನೀವು ದೇವತಾ ಅಂತ ನಿಮ್ಗೆ ಹೇಳಕ್ಕಾಗಲ್ಲ. ಈಗ ಇಲ್ಲಿ ಅಂತೂ ನಿಮ್ಗೆ ಈ ಶರೀರ ಇದೆ. ಸೂಕ್ಷ್ಮವತನ ವರ್ಣನೆ ಈಗ ಇದೆ. ಯೋಗದಲ್ಲಿದ್ದು ಮತ್ತೆ ಫರಿಷ್ಠ ಆಗ್ತೀರಿ. ಕೊನೆಯಲ್ಲಿ ನೀವು ಫರಿಷ್ಠ ಆಗ್ತೀರಿ. ನಿಮ್ಗೀಗ ಸಾಕ್ಷಾತ್ಕಾರ ಆಗ್ತದೆ. ಆಗ ಖುಷಿ ಆಗ್ತದೆ. ಮನುಷ್ಯರೆಲ್ಲ ನಾಳೆಯದನ್ನ ಕಾಯ್ತಿದ್ದಾರೆ. ನಾಳೆಗೆ ಶಿಕಾರ ಆಗ್ಬಿಡ್ತಾರೆ, ಬಲಿ ಆಗ್ತಾರೆ ವಿನಾಶಕ್ಕೆ. ನಿಮ್ಮಲ್ಲಿ ಯಾರು ಮಹಾವೀರಿದ್ದಾರೆ ಅವರು ವಿನಾಶದಲ್ಲೂ ಅಡೋಲ ನಿಲ್ತಾರೆ. ಬಾಕಿ ಏನೇನಾಗ್ತದೆ ವಿನಾಶದ ದೃಶ್ಯ ಅಂತೂ ಆಗೋದೆ. ಇನ್ನೂ ವಿನಾಶದ ಸಾಕ್ಷಾತ್ಕಾರ ಆಗಲಿದೆ. ಒಬ್ಬ ಅರ್ಜುನ ಮಾತಲ್ಲ, ಅರ್ಜುನನಿಗಾಯ್ತು ಸಾಕ್ಷಾತ್ಕಾರ. ಅಂದ್ರೆ ಒಬ್ಬ ಅರ್ಜುನ ಅಲ್ಲ, ನೀವು ಮಕ್ಕಳಿಗೆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಆಗ್ತದೆ. ಮೊದಲು ಬಾಬನಿಗೂ ವಿನಾಶದ ಸಾಕ್ಷಾತ್ಕಾರ ಆಯಿತು, ಬ್ರಹ್ಮ ಬಾಬವ್ರಿಗೆ. ಆ ಸಮಯದಲ್ಲಿ ಜ್ಞಾನ ಏನೂ ಗೊತ್ತಿದ್ದಿಲ್ಲ. ನೋಡಿದ್ರು ಸೃಷ್ಟಿಯ ವಿನಾಶ ಆಗ್ತಿದೆ. ಹಾಗೂ ಚತುರ್ಭುಜದ ಸಾಕ್ಷಾತ್ಕಾರ ಆಯಿತು. ಅರ್ಥ ಮಾಡ್ಕೊಳಕ್ ಎಷ್ಟು ಇದು ಉತ್ತಮ ಇದೆ.
ವಿನಾಶ ನಂತರ ನಾವು ವಿಶ್ವದ ಮಾಲೀಕ ಆಗ್ತೇವೆ ಅಂದ್ರೆ ಖುಷಿ ಆಗ್ತದಲ್ವಾ? ಈಗ ಈ ಜಗತ್ತಿಗೆ ಇದು ಗೊತ್ತೇ ಇಲ್ಲ. ವಿನಾಶ ಅಂತೂ ಉತ್ತಮ ಕಲ್ಯಾಣಕಾರಿನೇ, ಶಾಂತಿಗೋಸ್ಕರ ಪ್ರಯತ್ನ ಪಡ್ತಾರೆ. ಆದ್ರೆ ಕೊನೆಗೆ ವಿನಾಶ ಅಂತೂ ಆಗಲೇಬೇಕು. ಶಾಂತಿ ರಾಜ್ಯ ಬರ್ಬೇಕಂದ್ರೆ ವಿನಾಶ ಆಗ್ಬೇಕು. ನೆನಪು ಮಾಡ್ತಾರೆ ಪತೀತ ಪಾವನನನ್ನು. ಅಂದ್ರೆ ತಂದೆ ಬರ್ತಾರೆ, ಅವಶ್ಯ ಬಂದು ಪಾವನ ಜಗತ್ತು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ನಾವು ರಾಜ್ಯ ಮಾಡ್ತೇವೆ. ಇದು ಉತ್ತಮ ಆಗಿದೆ ಅಲ್ವಾ? ಪತೀತ ಪಾವನನ್ನು ಯಾಕೆ ನೆನಪು ಮಾಡ್ತಾರೆ? ಏಕೆಂದ್ರೆ ದುಃಖ ಇದೆ. ಪಾವನ ಜಗತ್ತಲ್ಲಿ ದೇವತೆಗಳಿರ್ತಾರೆ, ಪತೀತ ಜಗತ್ತಲ್ಲಿ ದೇವತೆಗಳು ಕಾಲಿಡಲು ಸಾಧ್ಯ ಇಲ್ಲ. ಅದಕ್ಕೆ ಅವಶ್ಯ ಪತೀತ ಜಗತ್ತಿನ ವಿನಾಶ ಆಗ್ಬೇಕು. ಗಾಯನ ಇದೆ ಮಹಾವಿನಾಶ ಎಂದು. ಅದರ ನಂತರ ಏನಾಗ್ತದೆ? ಒಂದೇ ಧರ್ಮದ ಸ್ಥಾಪನೆ ಅಂತೂ ಹಾಗೆ ಆಗೋದೆ. ಇಲ್ಲಿ ಅಂತೂ ರಾಜಯೋಗ ಕಲಿಸ್ತಾರೆ, ವಿನಾಶ ಆಗ್ತದೆ. ಬಾಕಿ ಭಾರತದಲ್ಲಿ ಯಾರು ಉಳ್ಕೊಳ್ತಾರೆ? ಯಾರು ರಾಜಯೋಗವನ್ನ ಕಲ್ತಿದ್ದಾರೆ, ಜ್ಞಾನ ಕೊಡ್ತಾರೆ, ಅವರೇ ಉಳ್ಕೊಳ್ಳೋದು. ಯಾರಿಗೆ ಜ್ಞಾನ ಸಿಕ್ಕಿದೆ ಅವ್ರು ಉಳ್ಕೊಳ್ತಾರೆ. ವಿನಾಶ ಅಂತೂ ಎಲ್ಲರದು ಆಗೋದೆ. ಇದರಲ್ಲಿ ಹೆದರುವ ಮಾತಿಲ್ಲ. ಪತೀತ ಪಾವನನನ್ನು ಕರೀತಾರೆ. ಯಾವಾಗ ಅವರು ಬರ್ತಾರೆ ತಂದೆ ಅಂದ್ರೆ ಎಷ್ಟು ಖುಷಿ ಆಗ್ಬೇಕು. ತಂದೆ ಹೇಳ್ತಾರೆ ವಿಕಾರಗಳಲ್ಲಿ ಹೋಗ್ಬೇಡಿ, ಈ ವಿಕಾರಗಳ ಮೇಲೆ ವಿಜಯಿಯಾಗಿ ಅಥವಾ ದಾನ ಕೊಟ್ಟು ಬಿಡಿ. ಆಗ ಗ್ರಾಚಾರನೋ ಗ್ರಹಣ ಬಿಟ್ಟು ಹೋಗ್ತದೆ. ಭಾರತದ ಗ್ರಹಣ ಬಿಡುಗಡೆ ಅವಶ್ಯ ಆಗ್ತದೆ. ಕಪ್ಪಿರೋದ್ರಿಂದ ಸುಂದರ ಆಗ್ತದೆ ಆತ್ಮ. ಸತ್ಯುಗದಲ್ಲಿ ಪವಿತ್ರ ದೇವತೆಗಳಿದ್ರು, ಅಲ್ಲಿ ಆ ತರ ಇದ್ರು ಅಂದ್ರೆ ಇಲ್ಲಿಯೇ ಅವಶ್ಯ ತಯಾರಾಗೋದು. ಈಗ ಸಂಗಮ್ ಯುಗದಲ್ಲಿ ನೀವೀಗ ತಿಳ್ಕೊಂಡಿರಿ, ನಾವು ಶ್ರೀಮತದಿಂದ ನಿರ್ವಿಕಾರಿ ಆಗ್ತೇವೆ. ಭಗವಾನ್ ವಾಚ್, ಇದು ಗುಪ್ತ ಇದೆ. ಶ್ರೀಮತ್ ಅನುಸಾರ ನಡೆದು ನೀವು ಬಾದಶಾಹಿ ಪಡ್ಕೊಳ್ತೀರಿ. ತಂದೆ ಹೇಳ್ತಾರೆ ನಿಮ್ಮನ್ನು ನರನಿಂದ ನಾರಾಯಣ ಮಾಡ್ತೇನೆ ಆಗಬೇಕು. ಸೆಕೆಂಡಲ್ಲಿ ರಾಜ್ಯ ಸಿಗ್ತದೆ. ಪ್ರಾರಂಭದಲ್ಲಿ ಇರೋ ಆದಿಯಲ್ಲಿ ಯಜ್ಞ ಆದಿಯಲ್ಲಿ ಮಕ್ಕಳು 4-5 ದಿನ ಟ್ರಾನ್ಸಲ್ಲಿ ವೈಕುಂಠದಲ್ಲಿ ಧ್ಯಾನ ಅವಸ್ಥೆಯಲ್ಲಿ ಹೋಗ್ತಿದ್ರು. ಶಿವಬಾಬಾ ಬಂದು ಮಕ್ಕಳಿಗೆ ವೈಕುಂಠದ ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ದೇವತೆಗಳು ಬರ್ತಿದ್ರು. ಎಷ್ಟು ಶಾನ್ದಿಂದ ಘನತೆಯಿಂದ ಆತ್ಮಗಳು ಬರ್ತಿದ್ರು ಅಂದ್ರೆ ಆ ಸಂಸ್ಕಾರ ಇಮರ್ಜ್ ಆಗ್ತಿತ್ತು. ಅದಕ್ಕೆ ಮಕ್ಕಳಿಗೆ ಮನಸ್ಸೊಳಗೆ ಅನಿಸ್ತದೆ, ಹೌದು ಗುಪ್ತ ವೇಷದಲ್ಲಿ ಬರುವಂತ ತಂದೆ ನಮ್ಗೀಗ ತಿಳಿಸ್ತಿದ್ದಾರೆ. ಬ್ರಹ್ಮ ತಂದೆಯಲ್ಲಿ ಬರ್ತಾರೆ. ಬ್ರಹ್ಮ ತಂದೆಯ ತನು ಅಂತೂ ಇಲ್ಲಿಯ ಸಾಕಾರದಲ್ಲಿ ಬೇಕು. ಶಿವಬಾಬಾ ಅವ್ರಿಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ. ಬಾಬಾ ಹೇಳ್ತಾರೆ ಯಾರೇ ಬರ್ಲಿ ಅಂದ್ರೆ ಅವರಿಗೆ ಕೇಳಿ, ನೀವು ಯಾರ ಬಳಿ ಬಂದಿರಿ? ಬೀಕೆಗಳ ಬಳಿ. ಒಳ್ಳೇದು, ಬ್ರಹ್ಮನ ನಾಮ ಎಂದಾದ್ರೂ ಕೇಳಿರಾ? ಪ್ರಜಾಪಿತ ಅಂತೂ ಇದೆ ಅಲ್ವಾ? ನಾವು ಅವರ ಮಕ್ಕಳು ಈಗ ಇಲ್ಲಿ ಬಂದು ಆಗಿದ್ದೇವೆ. ಅವಶ್ಯ ಹಿಂದೆ ಆಗಿದ್ವಿ, ಕಲ್ಪದ ಹಿಂದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಜೊತೆಯಲ್ಲಿ ಬ್ರಾಹ್ಮಣರು ಬೇಕು. ತಂದೆ ಬ್ರಹ್ಮನ ಮೂಲಕ ಏನನ್ನು ತಿಳಿಸ್ಕೊಡ್ತಾರೆ? ಶೂದ್ರರಿಗಂತೂ ತಿಳಿಸಲ್ಲ. ಕಲಿಯುಗಿ ಜನ ಅವರಿಗೆ ಪರಮಾತ್ಮನ ಪರಿಚಯ ಇಲ್ಲ ಅಂದ್ರೆ ಈ ಜ್ಞಾನ ಏನ್ ಅರ್ಥ ಆಗ್ತದೆ? ಇಲ್ಲಿ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು. ಶಿವಬಾಬಾ ಬ್ರಹ್ಮ ಮೂಲಕ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡರೆ. ಬ್ರಹ್ಮ ಕುಮಾರಿಯರೆಷ್ಟು ಅನೇಕ ಇದ್ದಾರೆ. ಎಷ್ಟು ಸೇವಾ ಕೇಂದ್ರ ಸೆಂಟರ್ಸ್ ಇದೆ. ಅದರಲ್ಲಿ ಬ್ರಹ್ಮಕುಮಾರಿಯರು ಓದಿಸ್ತಾರೆ. ಇಲ್ಲಿ ನಮಗೆ ಅಜ್ಜನ ಆಸ್ತಿ, ಬ್ರಹ್ಮನ ಮಕ್ಕಳು ಅಂದ್ರೆ ಶಿವಬಾಬಾ ಅಜ್ಜನ ಆಸ್ತಿ ಸಿಗ್ತದೆ. ಭಗವಾನ್ ವಾಚ್, ನಿಮ್ಗೆ ರಾಜಯೋಗ ಕಲಿಸ್ತೇನೆ. ನಿರಾಕಾರಿಯಾಗಿರೋ ಕಾರಣ ಇವರಿಗೆ ಶರೀರದ ಆಧಾರ ಪಡೆದು ತಂದೆ ಜ್ಞಾನ ಹೇಳ್ತಾರೆ. ಪ್ರಜಾಪಿತನಿಗಂತೂ ಎಲ್ಲರೂ ಮಕ್ಕಳೇ ಸಾಕಾರ ರೂಪದಲ್ಲಿ. ಅದಕ್ಕೆ ಪ್ರಜಾಪಿತ, ಬ್ರಹ್ಮ ಕುಮಾರಿಯರು. ಶಿವಬಾಬಾ ದಾದಾ ಅಜ್ಜ ಈ ಬ್ರಹ್ಮನ ಮೂಲಕ ಮಕ್ಕಳನ್ನು ದತ್ತು ತೆಗೆದುಕೊಂಡರೆ. ನಿಮಗೂ ಗೊತ್ತಿದೆ, ನಾವೀ ದಾದಾ ಶಿವಬಾಬಾ ಜ್ಞಾನ ಕೊಡ್ತಾರೆ, ಬ್ರಹ್ಮನ ಮೂಲಕ ಶಿಕ್ಷಣ ಅಭ್ಯಾಸ ಮಾಡ್ತಾ ಇದ್ದೇವೆ. ಇಲ್ಲಿ ಲಕ್ಷ್ಮೀ ನಾರಾಯಣ 2 ಜನ ಸ್ವರ್ಗದ ಮಾಲೀಕರಾಗಿದ್ದಾರೆ. ಭಗವಂತ ಅಂತೂ ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರನು. ಮಕ್ಕಳು ಧಾರಣೆ ಬಹಳ ಉತ್ತಮ ರೀತಿಯಲ್ಲಿ ಮಾಡ್ಕೋಬೇಕು.
ಮೊದಲು ಮೊದಲು ತಿಳಿಸಿ ಇಬ್ಬರು ತಂದೆಯರು ಭಕ್ತಿ ಮಾರ್ಗದಲ್ಲಿ. ಸ್ವರ್ಗದಲ್ಲಿ ಒಬ್ಬ ತಂದೆ, ಶರೀರದ ತಂದೆ. ಪಾರಲೌಕಿಕ ತಂದೆ ಮೂಲಕ ಬಾದಶಾಹಿ ಸಿಕ್ತು. ನಂತರ ನೆನಪು ಯಾಕೆ ಮಾಡ್ತೀರಿ? ಸತ್ಯ ತ್ರೇತಾದಲ್ಲಿ ಶಿವಬಾಬಾವ್ರು ನೆನಪು ಮಾಡಲ್ಲ. ದುಃಖ ಇರೋದೇ ಇಲ್ಲ ಅಂದ್ರೆ ಅಲ್ಲಿ ನೆನಪು ಹೇಗೆ ಬರ್ತದೆ? ಗಾಯನ ಇದೆ, ದುಃಖಾರ್ಥ ಸುಖಕರ್ತ. ಅದು ಈಗಿನ ಸಂಗಮಯುಗ ಮಾತು. ಏನು ಕಳೆದೋಗ್ತದೆ ಅದರ ಗಾಯನ ಇರ್ತದೆ. ಮಹಿಮೆ ಅಂತೂ ಒಬ್ಬ ತಂದೆ ಇದಿದೆ. ಆ ಒಬ್ಬ ತಂದೆ ಬಂದು ಪತಿತರನ್ನು ಪಾವನ ಮಾಡ್ತಾರೆ. ಮನುಷ್ಯರಿದು ತಿಳ್ಕೊಂಡರೇನು? ಬಾಬಾ ಹೇಳ್ತಾರೆ, ಅವರಂತೂ ಕಳೆದೋಗಿರೋ ಕತೆ ಕೂತ್ಕೊಂಡು ಬರೀತಾರೆ. ನೀವೀಗ ಅರ್ಥ ಮಾಡ್ಕೊಂಡಿರಿ. ಅವಶ್ಯ ತಂದೆ ರಾಜಯೋಗ ಕಲಿಸಿದ್ರು, ಅದರಿಂದ ಬಾದಶಾಹಿ ಸಿಕ್ಕಿತ್ತು. 84 ಜನ್ಮಗಳ ಚಕ್ರ ಸುತ್ತಿದ್ವಿ. ಈಗ ಪುನಃ ಶಿಕ್ಷಣ ಓದ್ತಿದ್ದೇವೆ. ನಂತರ 21 ಜನ್ಮ ರಾಜ್ಯ ಮಾಡ್ತೇವೆ. ಈ ತರ ದೇವತಾ ಆಗ್ತೇವೆ. ಈ ತರ ಕಲ್ಪದ ಹಿಂದೆ ಆಗಿದ್ರೆ, ತಿಳ್ಕೊಂಡಿದ್ರೆ ನಾವು ಪೂರ್ಣ 84 ಜನ್ಮಗಳ ಚಕ್ರ ಸುತ್ತಿದ್ದೇವೆ. ಈಗ ಪುನಃ ಸತ್ಯ ತ್ರೇತಾದಲ್ಲೇ ಬರ್ತೇವೆ. ಅದಕ್ಕೆ ತಂದೆ ಕೇಳ್ತಾರೆ, ಮೊದಲು ಎಷ್ಟು ಬಾರಿ ಸಿಕ್ಕಿದ್ರಿ? ಇದು ಪ್ರಾಕ್ಟಿಕಲ್ ಮಾತು. ಹೊಸಬರು ಯಾರಾದ್ರೂ ಕೇಳಿದ್ರೆ ತಿಳ್ಕೊಂತಾರೆ. 84ರ ಚಕ್ರ ಅಂತೂ ಅವಶ್ಯ ಇದೆ. ಯಾರು ಮೊದಲು ಆದಿಯವರು ಆಗಿದ್ರು, ಸ್ವರ್ಗದ ಆದಿಯಲ್ಲಿ ಬಂದವರು, ಅವ್ರದ್ದೇ ಚಕ್ರ ಪೂರ್ಣ ಆಗೋದಂದ್ರೆ ಪೂರ್ಣ 84 ಜನ್ಮದಲ್ಲಿ ಬರ್ತಾರೆ. ಇದು ಬುದ್ಧಿಯಿಂದ ಕೆಲಸ ಮಾಡೋದು, ತಿಳ್ಕೊಳ್ಳೋ ಮಾತು. ಈ ಮನೆಯಲ್ಲಿ, ಈ ಡ್ರೆಸ್ ಅಲ್ಲಿ ಅಂದ್ರೆ ಬ್ರಹ್ಮನ ಶರೀರ ಅನ್ನೋ ಮನೆ, ಬ್ರಹ್ಮನ ಶರೀರ ಅನ್ನೋ ಈ ಡ್ರೆಸ್ ಅಲ್ಲಿ ಶಿವ ಬಾಬಾ ನಿರಾಕಾರಿ ತಂದೆ ಬರ್ತಾರೆ. ನಾವು ಅವರನ್ನು ಅನೇಕ ಬಾರಿ ಭೇಟಿ ಮಾಡಿದ್ದೇವೆ, ಮಿಲನ ಮಾಡಿದ್ದೇವೆ, ಮಾಡ್ತಿರ್ತೇವೆ. ಪತಿತರಿಂದ ಪಾವನ, ಪಾವನರಿಂದ ಪತಿತರು ಆಗ್ತಾ ಬಂದಿರಿ. ಯಾವುದೇ ವಸ್ತು ಸದಾ ಹೊಸದು ಹೇಗಿರ್ತದೆ? ಸಾಧ್ಯ ಇಲ್ಲ. ಹಳೇದು ಅವಶ್ಯ ಆಗ್ತದೆ. ಪ್ರತಿ ವಸ್ತು ಸತೋ ರಜೋ ತಮೋದಲ್ಲೇ ಬರ್ತದೆ. ಈಗ ಮಕ್ಕಳು ತಿಳ್ಕೊಂಡಿರಿ, ಹೊಸ ಜಗತ್ತು ಬರ್ತಿದೆ. ಅದಕ್ಕೆ ಸ್ವರ್ಗ ಅಂತಾರೆ, ಇದು ನರ್ಕ, ಅದು ಪಾವನ ಜಗತ್ತು. ಬಾಳ ಕರೀತಾರೆ, ಹೇ ಪತೀತ ಪಾವನ, ನಮ್ಮನ್ನು ಬಂದು ಪಾವನ ಮಾಡು. ಏಕೆಂದ್ರೆ ದುಃಖ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ತಿಳ್ಕೊಳ್ಳಲ್ಲ, ನಾವೇ ಪೂಜ್ಯ ಇದ್ವಿ, ಪೂಜಾರಿ ಆಗ್ತವೆ. ದ್ವಾಪರದಲ್ಲಿ ಪೂಜಾರಿ ಆಗ್ತವೆ. ಅನೇಕ ಧರ್ಮಗಳಾಗ್ತಾ ಹೋಗ್ತದೆ. ಅವಶ್ಯ ಪತಿತರಿಂದ ಪಾವನ, ಪಾವನರಿಂದ ಪತಿತರಾಗ್ತಾ ಹೋಗ್ತಾರೆ. ಈ ತರ ಚಕ್ರ ಭಾರತದ ಮೇಲೆ ಇದು ಆಟ ಮಾಡಲ್ಪಟ್ಟಿದೆ. ನೀವು ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ. ಈಗ ನೀವು ಶಿವ ಜಯಂತಿ ಆಚರಿಸ್ತೀರಿ. ಬಾಕಿ ಬೇರೆ ಯಾರು ಶಿವನನ್ನಂತೂ ತಿಳ್ಕೊಂಡಿಲ್ಲ. ನಾವು ತಿಳ್ಕೊಂಡಿದ್ದೇವೆ. ಅವಶ್ಯ ನಮ್ಗೆ ರಾಜಯೋಗ ಬಾಬಾ ಇಲ್ಲಿ ಕಲಿಸ್ತಿದ್ದಾರೆ. ಬ್ರಹ್ಮನ ಮೂಲಕ ಸ್ವರ್ಗ ಸ್ಥಾಪನೆ ಆಗ್ತಿದೆ. ಅವಶ್ಯ ಯಾರು ಯೋಗ ಕಲಿತಾರೆ, ಸ್ಥಾಪನೆ ಮಾಡ್ತಾರೆ, ಅವರೇ ರಾಜ್ಯ ಭಾಗ್ಯ ಪಡಿತಾರೆ. ನಾವು ಹೇಳ್ತೇವೆ, ಅವಶ್ಯ ನಾವು ಕಲ್ಪ ಕಲ್ಪ ತಂದೆಯಿಂದ ರಾಜಯೋಗ ಕಲಿತೇವೆ. ಬಾಬಾ ಹೇಳ್ತಾರೆ, ಈಗ 84 ಜನ್ಮಗಳ ಚಕ್ರ ಪೂರ್ಣ ಆಗಿದೆ. ಈಗ ಹೊಸ ಚಕ್ರ ಸುತ್ತಬೇಕು, ಪ್ರಾರಂಭ ಆಗ್ಬೇಕು. ಈ ಸೃಷ್ಟಿ ಚಕ್ರ ತಿಳ್ಕೊಳ್ಬೇಕು. ಬಲೆ ಇಲ್ಲಿ ಚಿತ್ರ ಇಲ್ಲದೆ ಇದ್ರೂ ನೀವು ಜ್ಞಾನ ಓರಲಿ ತಿಳಿಸಬಹುದು. ಇದೆಷ್ಟು ಸಹಜವಾದ ಜ್ಞಾನದ ಮಾತು. ಅವಶ್ಯ ಭಾರತ ಸ್ವರ್ಗ ಇತ್ತು, ಈಗ ನರ್ಕ ಆಗಿದೆ. ಕೇವಲ ಜನ ತಿಳ್ಕೊಂತಾರೆ ಕಲಿಯುಗ ಇನ್ನೂ ಬಾಲ ಅವಸ್ಥೆಯಲ್ಲಿದೆ. ನೀವು ಹೇಳ್ತೀರಿ ಈಗಂತೂ ಕಲಿಯುಗದ ಅಂತ್ಯ, ಸೃಷ್ಟಿ ಚಕ್ರ ಪೂರ್ಣ ಆಗಲಿದೆ. ತಂದೆ ಹೇಳ್ತಾರೆ, ನಾನು ಬಂದಿದ್ದೇನೆ ಪತಿತರನ್ನ ಪಾವನ ಮಾಡೋದಕ್ಕೆ. ನಿಮಗೀಗ ಗೊತ್ತಾಗಿದೆ, ನಾವು ಪಾವನ ಜಗತ್ತಲ್ಲಿ ಹೋಗ್ತೇವೆ. ನೀವು ಮುಕ್ತಿ, ಜೀವನ ಮುಕ್ತಿಧಾಮ್, ಶಾಂತಿಧಾಮ್, ಸುಖಧಾಮ್ ಮತ್ತು ದುಃಖಧಾಮವನ್ನು ಅರ್ಥ ಮಾಡ್ಕೊಂಡಿರಿ. ಆದ್ರೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಮತ್ತೆ ವಿಚಾರ ಮಾಡಲ್ಲ, ಯಾಕೆ ನಾವು ಸುಖಧಾಮದಲ್ಲಿ ಹೋಗ್ಬಾರ್ದು? ಅವಶ್ಯ ನಾವು ಆತ್ಮಗಳ ಮನೆ ಶಾಂತಿಧಾಮ. ನಾವು ಆತ್ಮ ಕರ್ಮೇಂದ್ರಿಯ ಇಲ್ಲದೆ ಇರೋ ಕಾರಣ ಅಲ್ಲಿ ಏನು, ಅಲ್ಲಿ ಶರೀರ ಇಲ್ಲ, ಕರ್ಮೇಂದ್ರಿಯ ಇಲ್ಲ ಅಂದ್ರೆ ಶಾಂತಿಧಾಮದಲ್ಲಿ ಏನು ಮಾತಾಡುವಂಥದ್ದಿರಲ್ಲ. ಶಾಂತಿ ಅಂತೂ ಅಲ್ಲಿ ಎಲ್ಲರಿಗೂ ಇರ್ತದೆ. ಸತ್ಯುಗದಲ್ಲಂತೂ ಒಂದೇ ಧರ್ಮ. ಇಲ್ಲಿ ಅನಾದಿ ಅವಿನಾಶಿ ಸೃಷ್ಟಿ ನಾಟಕ, ಇದು ಚಕ್ರ ಸುತ್ತಾ ಇರ್ತದೆ. ಆತ್ಮ ಎಂದು ವಿನಾಶ ಹೊಂದೋದಿಲ್ಲ. ಶಾಂತಿಧಾಮದಲ್ಲಿ ಸ್ವಲ್ಪ ಸಮಯ ಅಲ್ಲಿ ಆತ್ಮ ನಿಲ್ಬೇಕಾಗ್ತದೆ. ಇಲ್ಲಿಂದ ಹೋಗಿ
ಬಹಳ ಅರ್ಥ ಮಾಡಿಕೊಳ್ಳುವ ಮಾತಿದು, ಸೂಕ್ಷ್ಮ ಮಾತು. ಕಲಿಯುಗ ದುಃಖಧಾಮ. ಎಷ್ಟು ಅನೇಕ ಧರ್ಮಗಳಿದೆ, ಇಲ್ಲೆಷ್ಟು ಅಶಾಂತಿ ಇದೆ. ಯಾವಾಗ ಸಂಪೂರ್ಣ ದುಃಖಧಾಮ ಆಗ್ತದೆ ಆಗ ತಂದೆ ಬರ್ತಾರೆ. ದುಃಖಧಾಮ ನಂತರ ಪೂರ್ಣ ಸುಖಧಾಮ. ಶಾಂತಿಧಾಮದಿಂದ ನಾವು ಬರ್ತೇವೆ ಸುಖಧಾಮದಲ್ಲಿ, ನಂತರ ದುಃಖಧಾಮ ಆಗ್ತದೆ. ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿ, ಇಲ್ಲಿ ಸಂಪೂರ್ಣ ವಿಕಾರಿ. ಇದನ್ನು ತಿಳ್ಕೊಳ್ಬೇಕು. ಬಹಳ ಸಹಜ ಇದೆ ತಿಳಿಸೋದಕ್ಕೆ, ಧೈರ್ಯನೂ ಬೇಕು. ಎಲ್ಲೇ ಹೋಗಿ ತಿಳಿಸ್ಕೊಡಿ ಈ ಜ್ಞಾನ. ಇಲ್ಲಿ ಬರ್ದಿರ್ಬೇಕು. ಹನುಮಾನ್ ಸತ್ಸಂಗದಲ್ಲಿ ಹಿಂದೆ ಈ ತರ ಬರ್ದಿದ್ದಾರೆ. ಹನುಮಾನ್ ಸತ್ಸಂಗಗಳಲ್ಲಿ, ರಾಮನ ಸತ್ಸಂಗಗಳಲ್ಲಿ ಹಿಂದೆ ಚಪ್ಪಲಿ ಬಿಡಲ್ಲೋಗಿ ಕುತ್ಕೊಂತಿದ್ದ. ಅಂದ್ರೆ ಮಹಾವೀರ್ ಯಾರಿರ್ತಾರೆ ಸೇವೆ ಮಾಡುವಂತ ಧೈರ್ಯಶಾಲಿಗಳಿಗೆ ಮಹಾವೀರ್ ಅಂತಾರೆ ಬಾಬಾ. ಅವರು ಎಲ್ಲಾದ್ರೂ ಹೋಗಿ ಧೈರ್ಯದಲ್ಲಿ ಯುಕ್ತಿಯಲ್ಲಿ ಹೋಗಿ ಕುತ್ಕೊಂಡು ಕೇಳ್ತಾರೆ, ನೋಡ್ತಾರೆ, ಏನು ಮಾತಾಡ್ಬೇಕಿಲ್ಲಿ ಜ್ಞಾನ ಅಂತ. ನೀವು ಡ್ರೆಸ್ ಬದಲಾಯಿಸಿ, ಬಿಳಿ ಡ್ರೆಸ್ ಬ್ರಹ್ಮಕುಮಾರಿಸ್ದು ಬಿಟ್ಟು ಕಲರ್ ಡ್ರೆಸ್ ಅಲ್ಲಿ ಹೋಗಬಹುದು. ಆ ಆತ್ಮಗಳ ಕಲ್ಯಾಣ ಮಾಡಬಹುದು. ಬಾಬಾ ಗುಪ್ತ ವೇಷದಲ್ಲಿ ನಿಮ್ಮ ಕಲ್ಯಾಣ ಮಾಡ್ತಿದ್ದಾರೆ. ಮಂದಿರಗಳಲ್ಲಿ ಎಲ್ಲಾದ್ರೂ ನಿಮಂತ್ರಣ ಸಿಗ್ತದಂದ್ರೆ ಅವಶ್ಯ ಹೋಗಿ ನೀವಲ್ಲಿ ಜ್ಞಾನ ತಿಳಿಸ್ಕೊಡ್ಬೇಕು. ದಿನ ಪ್ರತಿದಿನ ನೀವು ಹೋಶಿಯಾರಾಗ್ತಾ ಹೋಗಿ, ಬುದ್ಧಿವಂತರಾಗಿ ಎಲ್ಲರಿಗೂ ತಂದೆ ಪರಿಚಯ ಕೊಡ್ಲೇಬೇಕು, ಟ್ರಯಲ್ ಮಾಡಬೇಕು. ಇಲ್ಲಿ ಗಾಯನ ಇದೆ, ಕೊನೆಯಲ್ಲಿ ಸನ್ಯಾಸಿ, ರಾಜರು ಅಂದ್ರೆ ದೊಡ್ಡ ದೊಡ್ಡ ಸಿರಿವಂತರು ಎಲ್ಲರೂ ಈ ಜ್ಞಾನ ಮಾರ್ಗದಲ್ಲಿ ಬರ್ತಾರೆ, ಕಣ್ ತೆರೀತಾರೆ. ರಾಜ ಜನಕನಿಗೆ ಸೆಕೆಂಡಲ್ಲಿ ಜೀವನ್ ಮುಕ್ತಿ ಸಿಕ್ತು ಅಂತಾರಲ್ವಾ. ಅವರು ತ್ರೇತಾಯುಗದಲ್ಲಿ ಅನುಜನಕ ಆದ್ರು. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಬಾಪ್ ದಾದಾರವರಿಗೂ ಮಕ್ಕಳ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಧಾರಣೆಗೋಸ್ಕರ ಅಂತಿಮ ವಿನಾಶದ ದೃಶ್ಯ ನೋಡ್ಲಿಕ್ಕೆ ತಮ್ಮ ಸ್ಥಿತಿ ಮಹಾವೀರಂತಹ ನಿರ್ಭಯ ಅಡೋಲ ಮಾಡ್ಕೋಬೇಕು. ಗುಪ್ತ ನೆನಪಿನ ಯಾತ್ರೆಯಲ್ಲಿರ್ಬೇಕು. ಎರಡನೇದು, ಅವ್ಯಕ್ತ ವತನವಾಸಿ ಫರಿಷ್ಠಾ ಆಗೋದಕ್ಕೆ ಬೇಹದ ಸೇವೆಯಲ್ಲಿ ದದೀಚಿ ಋಷಿಯ ರೀತಿಯಲ್ಲಿ ತಮ್ಮ ಮೂಳೆಯನ್ನು ಸವಿಯೋದು, ಸ್ವಾಹ ಮಾಡೋದು, ಸಮರ್ಪಿಸೋದು ವರದಾನ. ಮೊದಲನೇ ಶ್ರೀಮತ್ ಅನುಸಾರ ವಿಶೇಷ ಅಟೆನ್ಷನ್, ಗಮನ ಕೊಟ್ಟು ಫೌಂಡೇಶನ್ ಗಟ್ಟಿ ಮಾಡುವಂತಹ ಸಹಜ ಯೋಗಿ ಆಗಿರಿ. ಬಾಪ್ ದಾದಾರವರ ನಂಬರ್ 1 ಶ್ರೀಮತ್ ಆಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ನೆನಪು ಮಾಡಿ. ಒಂದು ವೇಳೆ ಆತ್ಮದ ಬದಲಾಗಿ ತಮ್ಮನ್ನು ಸಾಧಾರಣ ಶರೀರಧಾರಿ ಎಂದು ತಿಳಿದ್ರೆ ನೆನಪು ಸ್ಥಿರ ಇರಲು ಸಾಧ್ಯ ಇಲ್ಲ. ಹಾಗೆ ಯಾರಿಗಾದ್ರೂ ವಸ್ತುಗಳನ್ನ ಯಾವಾಗ ಜೋಡಿಸ್ಬೇಕಾಗ್ತಂದ್ರೆ ಮೊದಲು ಸಾಮಾನುಗಳನ್ನ ತಯಾರಿಸ್ಕೊಳ್ತಾರೆ. ಅದೇ ತರ ಆತ್ಮ ಎಂದು ತಿಳಿದು ನೆನಪು ಮಾಡಿ, ನೆನಪು ಸಹಜ ಆಗ್ತದೆ. ಶ್ರೀಮತನೇ ಮುಖ್ಯ ಬುನಾದಿ ಆಗಿದೆ. ಈ ಮಾತಿನ ಮೇಲೆ ಬಾರಿ ಬಾರಿ ಗಮನ ಕೊಟ್ಟಾಗ ಸಹಜ ಯೋಗಿ ಆಗುವಿರಿ. ಶ್ಲೋಗನ್: ಕರ್ಮ ಆತ್ಮದ ದರ್ಶನ ಮಾಡಿಸುವ ದರ್ಪಣ ಆಗಿದೆ. ಅದಕ್ಕೆ ಕರ್ಮ ಮೂಲಕ ಶಕ್ತಿ ಸ್ವರೂಪ ಪ್ರತ್ಯಕ್ಷಗೊಳಿಸಿ. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ತಿಂಗಳಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಬ್ರಾಹ್ಮಣರಿಂದ ಫರಿಷ್ಠಾ ಅರ್ಥಾತ್ ಜೀವನ ಮುಕ್ತ. ಜೀವನ ಬಂಧನ ಅಲ್ಲ. ದೇಹದ ಬಂಧನ, ದೇಹದ ಸಂಬಂಧ ಬಂಧನ, ದೇಹದ ಪದಾರ್ಥಗಳ ಬಂಧನವೂ ಇರಬಾರ್ದು. ಅದಕ್ಕೆ ಜೀವನ ಮುಕ್ತ ಅನ್ನೋದು. ಒಂದು ವೇಳೆ ತಮ್ಮ ದೇಹದ ಸೆಳೆತ ಸಮಾಪ್ತಿ ಆಯಿತು ಅಂದ್ರೆ ಸ್ವಯಂನ ದೇಹ ಅನ್ಯರ ದೇಹದ ಕಡೆ ಆಕರ್ಷಣೆ ಸೆಳೆತ ಇರೋದು ಸಮಾಪ್ತಿ ಆಯಿತು ಅಂದ್ರೆ ದೇಹದ ಸಂಬಂಧ ಪದಾರ್ಥಗಳ ಬಂಧನ ತಾನಾಗಿ ಸಮಾಪ್ತಿ ಆಗುವುದು. ಈ ತರ ಎಲ್ಲ ಆಕರ್ಷಿಸ್ತದೆ ಅಂತ ಅಲ್ಲ. ಆಕರ್ಷಣೆ ಶಬ್ದ ಸಿದ್ಧ ಮಾಡ್ತದೆ. ಹಳೆಯ ಜಗತ್ತಿನ ಆಕರ್ಷಣೆ ಇದೆ. ಅದಕ್ಕೆ ಆಕರ್ಷಣೆ ಸೆಳೆತ ಶಬ್ದ ಸಮಾಪ್ತಿ ಮಾಡಿ ದೇಹಾಭಿಮಾನ ಬಿಟ್ಟು ಬಿಡಿ. ಒಳ್ಳೆಯದು. ಓಂ ಶಾಂತಿ.